ಕಣಕ್ತಾಳೆ ಇವತ್ತ ಸೀರೆಯಲ್ಲಿ ಪಿಪ್ಕಾಟ್ನ ತರಿಸಿದ್ದೀನಿ. 120 ರೂಪಾಯಿ ಇರ್ಬೇಕು ಇದಕ್ಕೆ. ಇದು ಶಿರೋಳ ಲಕ್ಷ್ಮ ಬಸರಾಗ ಹೇಳತ್ತ. ಯಾವಾಗ ಮಲ್ಲು? ನಿನ್ನಿಲ್ದ ಮಾನ್ಯ ಆಗಿ ಹೇಳತ್ತ. ಆದ್ರೆ ಡೆಲಿವರಿ ಲೇಟ್ ಐತತ್ತ. ಯಾಕಂತ ಮಲ್ಲು? ಆಕೆ 3 ವರ್ಷದ ಕೂಸಾದಿಂದ ಡೆಲಿವರಿ ಮಾಡ್ಕೊಳತ್ತ. ಹ್ಯಾಪಿ ಬಂದ್ ಇಟ್ಟಿವ್ ಇವು 3 ವರ್ಷದ ಆದಿಂದ ಹೊರಗತ್ತದು. ಅವ್ ಡಾಕ್ಟರ್ ಕೆಲಸ ಆಗೋದಲ್ರಿ JCP ಹೇಳ್ರಿ ಅಂದನತ್ತ. 16 ವರ್ಷ ಬೇಕಾದ ಬೇಕಾದಂದ ಇವೇನಂದ ನಮ್ದ ಒಲ್ಬಿಡಿ ಆರಾಮದಿಲ್ಲ. ಅಪ್ಪಾರು ಕೋಟಿಗೆ ಚಾವಿ ತೊಂಬ ಅಂದ್ರೆ ಮತ್ತು ಅವ್ ಏನೋ ಮಾನ್ಯ ಅವ್ ಗಾಡಿ ಬರೋಬ್ಬರು ಓಡಿಸ್ಲಿಲ್ಲ ಹತ್ರ. ಅವ್ ಬರೀ ದಡ್ಡ ಹಿಂದಿನ ದಾದ ಇರ್ತಿದ್ದಿಲ್ಲ ಹೊಡ್ಕೊಂಡು ನಾನು ವಿಲನ್. ಈಗ ಇಟ್ಟೋತನ ಕಾಮಿಡಿ ಮುಗಿತೀನಿ ವಿಲನ್. ಈಕಿ ಸೀತಾನ ಪಾತ್ರ ಮಾಡ್ತಾವ ಅಂತ ಕೇಳು. ನನ್ ಕೂಡ ಇಲ್ಲ ದ್ರೌಪದಿದ್ ಮಾಡ್ತಾ ಸೀರೆ ತಗೊಂಡು ಎಲ್ಲಟ್ಟಿಗೆ ಹೋಗ್ಬಿಡು ಎಳ್ಕೊತಾವ. ಹಳ್ಳಿ ಹಸಂತ ಒಗದ್ ತಂದು ಕೊಡು ಊಟ. ಎಲ್ಲಿ ಅವ್ನು ಕರ್ಕೊಂಬಂದಿ ಬೇವ್ನ ಊಟ ಹಾಕ್ತಿಲ್ಲ ಹಿಂಗ್ಯಾಕಯ್ಯ ನೀವು. ರಾತ್ರಿ ಊಟ ಮಾಡಿ ತಿಂತಾರ ಲವಂಗ ತಿಂದ್ ಬೆಳಕ್ ಮಂಚಾಗ ಬೇಕು ಪಲಂಗ. ನಮಗೇನು ಪಲಂಗ ಬೇಕತ್ತಿಲ್ವ ಒಂದು ತಾಡ್ಪತ್ರ ಆದ್ರೂ ನೋಡುದು. ಅಷ್ಟು ಹೈ ಕ್ವಾಲಿಟಿ ಮೇಂಟೈನ್ ಮಾಡೋರ ಅಲ್ಲ ನಾವು. ಒಮ್ಮೆ ಪೇಪರ್ ಹಾಳಿ ಮೇಲೆ ಮುಗಿಸಿ ಹೋಗಿದ್ವಿ ನಾವು. ನೀವ್ಯಾವ ಹೊಲಿಗೆ ಚಟ್ಟ ಬಾರ ಹೊಯ್ಕೋತೆ ಹೊಳಿ ಮನೆ ಹೋಗೈತೆ ಬಾ. ನೀವ್ ಹೋಗೋ ಅವಾಗ ಮಲ್ಲು, ಯಜಮಾನ್ರು ಕಾರ್ ತಗೊಂಡು ನಿನಗೆ ಕೋರ್ಟಿನ ಕಡೆನೆ ಬರುದಕ್ಕೆ ಹೇಳಿದ್ರು. ಈ ಮಲ್ಲು ನೋಡಾಕ ಎಷ್ಟು ಚಂದ ಅದಾಗ, ಹಿತ್ತಲ ಗಿಡದಾಗ ಹಣ್ಣಿಟ್ಕೊಂಡು ಕಾಡಿಗೆ ಹುಡುಕಾಕ ಹೊಂಟೀನಲ್ಲ. ನಾನೆಂತ ದಡ್ಡಿ ಅಂತೀನಿ. ಹೆಂಗು ಇವತ್ತು ಪೃಥ್ವಿರಾಜ್ ಬರೋ ಹಾಗೆ ಕಾಣೋದಿಲ್ಲ. ಇದೇ ಚಾನ್ಸ್ ಅನ್ನ ಈ ಮಲ್ಲುಗೆ ಯಾಕೆ ಕೊಡಬಾರ್ದು? ಯವ್ವ ಕಾಯಮಿ ಚಟ ಐತೆ ನಿನಗೆ ಹಂಗೆ ನಿಲ್ವಲ್ಲ ಮಲ್ಲು. ಮತ್ತೇನು ಬೇವು ಒಬ್ಬೊಬ್ಬಕ್ಕೆ ಮಾತಾಡ್ತಿ. ಯವ್ವ ತಡ ಮಾಡಬೇಡ. ಅದು ಕಿರಾಣಿ ಅಂಗಡಿಯಾಗ ಹಳದಿ ಕಲರ್ ಗುಳಿ ಸಿಗ್ತತ್ ನೋಡು. 2 ರೂಪಾಯಿಗೆ ಒಂದವು. ಅರ್ಧ ನುಂಗ್ಯವು. ಮಧ್ಯಾಹ್ನ ಅರ್ಧ ನುಂಗು, ರಾತ್ರಿ ಅರ್ಧ ನುಂಗು. ನಿಂದಿರ್ತತೆವು ಅದಕ್ಕೆ. ಅದ್ರ ಅವಶ್ಯಕತೆ ನಿನಗೆ ತಾನೇ ಇರೋದು. ನಿತ್ತೇವು. ನನಗೆ 2 ದಿನ ಏನು ಜಾಡ್ಸಾಗ್ತಿತ್ತು. ಆಗ ನುಂಗಿ ನಿತ್ ನನಗೆ ಮತ್ತೆ ಸರಳ ಆತ. ಏನು ಜಾಡಿಸ್ತೇವ ಎಲ್ಲ ಶಿರೋಳು ಒಡ್ಡು ತುಂಬಿದ್ದು ನೋಡತ್ತ. ನಿಮ್ಮ ಮನೆ ಕಡೆ ಬಂದಂಗಿಲ್ಲ ಒಡ್ಡು ಎತ್ತರಕ್ಕೈತಿ ನಿಮ್ದು ಮನಿ ನೋಡಿ ಹಾಕ್ಸೇಳಿ. ನೀ ಎತ್ತರಕ್ಕೆ ಹಾಕ್ಸಿ ಬಂದಿಲ್ಲ ಅತ್ತಾಗ ಅಂತೋಯವ್ ಕಡಿಮೆ ಆಗತ್ತೆ. ಇದು ಚಾವಿ ಒಳಗಿದೆ, ಹೋಗಿ ತಗೋ ಮಲ್ಲು. ಒಳಗಂದ್ರೆ ಎಲ್ಲಿ ಗೂಟಕ್ಕೆ ಹಾಕಿರ ಬೆಡ್ರೂಮ್ ನಲ್ಲಿ ಮಲ್ಲು. ಅವ ಅನುಬಂಧವು ಜನುಮಗಳ ಬಂಧು ಹೇಳದೆ ಕಾಯಮನ ಕುರಿ ಆಗಿದೆ ಮರ್ಜಿ ಲಘು ಹೋಗ್ಬೇಕಂದಿ. ಯವ್ವ ನನ್ನ ಮಗದಾಗ ಏನಾರ ರೇಣುಕಾ ಸ್ವಾಮಿ ಕಾಣಕತ್ತಾನ. ಅಲ್ಲ ನಿನ್ನ ಮಾತು ಕೇಳೋಣ ಬೆಡ್ರೂಮಿಗೆ ಬನ್ನಿ ಅಂದ್ರೆ ಮತ್ತೆ ನಾಳೆ ಇಕ್ಕಟ್ಟು ನಿನ್ನ ಗಂಡ ನಾನು ಸಡ್ಡಿ ಕರಿಯಾಕಿಲ್ಲ. ಕರಾದ್ರ ಹೋಗ್ ಮಲ್ಲು. ಅಲ್ಲಿ ಹೋಗಿ ಇಕ್ಕಟ್ಟು ಕುಂಟಪಿಲ್ಲಿ ಆಡೋಣ ಅಂದ್ರೆ ಎಲ್ಲಿ ಯವ್ವ ಕಾಲ್ ಮನೆಯಂಗಿಲ್ಲ ನಾನು. ಎಲ್ಲಿ ಅದನ್ನೇ ಮಾಡ್ತಿ ಪಾಟ್ನ ಹೋಗ್ಯವ. ನೀನು ಹೋಗಿ ಬೆಡ್ರೂಮಿಗೆ ಚಾವಿ ತಂದು ಸುಮ್ಮನೆ ಕೊಟ್ಬಿಟ್ಟು ತೊಗೊಂಡು ಹೋಗ್ಬಿಡ್ತೀನ. ಯಾಕೆ ನೀನೇ ಹೋಗಿ ತಗೊಂಡ್ರೆ ಏನಾಗುತ್ತೆ ಮಲ್ಲು? ನೋಡುವ ನಾವೆಲ್ಲ ಚಲೋ. ಆದ್ರೆ ಬೆಡ್ರೂಮ್ಗೆ ಹೋಗಿ ಸುಮ್ಮನೆ ಬರೋಡು ಚಲೋ ಮಂದಿ ನಾವಲ್ಲ. ಅಲ್ಲಿ ವಾರದಿಂದ ಏನಕ್ಕೆ ಏನಾರ ಅನಾಹುತ ಅದು ಅಂದ್ರೆ ಇನ್ನೇನು ಮಾಡಕ್ಕೆ ಬರ್ತತ್ತವ. ದೊಡ್ಡರು ಏನು ಹೇಳೋರು ಕಾಲ್ಮರಿ ಕೈ ತೊಗೊಂಡ್ರು ಕಾನೂನು ಕೈ ತೊಗೊಬಾರ್ದತ್ತ. ಬೇಡ ಹೋಗಿ ತೊಗೊಂಬ ಚಾವಿ. ನೋಡು ಮಲ್ಲು, ಸುತ್ತಿ ಬಳಸಿ ಮಾತನಾಡೋ ಅಭ್ಯಾಸ ನನಗಿಲ್ಲ. ನೀ ಮನಸ್ಸು ಮಾಡಿದ್ರ ಹರಿಯದ ಯೌವನ ತುಂಬಿದ ಈ ದೇಹ ನಿನ್ನ ಕತೆ. ನೀ ಹೂ ಅಂದ್ರೆ ಸಾಕು, ಬೆಡ್ರೂಮ್ನ್ಯಾಗಿರೋ ನನ್ನ ಮಂಚದ ಮ್ಯಾಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ. ನಿನ್ನ ಅರಸನಂಗ ಇಟ್ಕೋತೀನಿ. ಮತ್ ಗಂಡನ ಏನು ಗೂಟಕ್ಕೆ ಬಿಡ್ತೇನೆ. ನಾವು ಅಲ್ಲೇವ ಅಲ್ಲೇವ ಒಂದು ಮಾತು ಕೇಳ ನಿನ್ನ ಕೇಳ್ಮಲ್ಲು. ಕೆಲವೊಂದಿಷ್ಟು ಮನಿ ಶ್ರೀಮಂತರ ಮನ್ಯಾಗ ಹೆಣ್ಮಕ್ಳು ಹಿಂಗ ಇರ್ತಾರನ. ಹೆಂಗ್ ಮಲ್ಲು? ಮನಿ ಒಳಗೆ ಗಂಡಿದ್ರು ನಮ್ಮಂತ ಅಮಾಯಕ ಡ್ರೈವರ್ಗಳ ಮೇಲೆ ಮನಸ್ಸು ಮಾಡೀನಿ, ಇಲ್ಲ ತೋಟದಾಗ ಕೆಲಸ ಮಾಡೋನ್ ಮೇಲೆ ಮನಸ್ಸು ಮಾಡೀನಿ. ನಮ್ಮಂತ ಬಡ್ರ ಮಕ್ಕಳನ್ನ ಲವ್ ಮಾಡೋದು ಲಾಸ್ಟಿಗೆ ಗಂಡುಗಳಿಗೆ ಗೊತ್ತಾತಂದ್ರೆ ತಪ್ಪೆಲ್ಲ ನಮ್ಮ ಮೇಲಾಗಿ ಸಣ್ಣಂಗೆ ಮರ್ಡ್ರ್ ಮಾಡಿಸ್ಬಿಡುದು. ಇಲ್ಲ ಅಂದ್ರೆ ಜರ್ಗ ಜಲ್ನ್ಯಾಗ ಬುರ್ಗ ತೆಗ್ಯಾಕೆ ಹಚ್ಬಿಡುದು. ಬ್ಯಾಡವ ನಮ್ಮಂತ ಹುಡುಗರ್ನ ಉಳಿಸ್ರಿವ. ನಾಳೆ ನಾವು ದೇಶದ ಬೆನ್ನೆಲುಬು ಆಗ್ಬೇಕು ನಾವು. ಮತ್ತೆಲ್ಲ ಬೆನ್ನೆಲುಬ ಮುರಿದ್ರಿ ಅಂದ್ರೆ ನಾವೇನು ದೇಶ ಕೊಟ್ಟರು. ಬ್ಯಾಡವ ಯವ್ವ
ನೀನು ಅದೇನು ಈ ಕೆಲಸ ಮಾತಲ್ಲ ತಾಯಿ. ಮಲ್ಲು, ಈಗಾಗಲೇ ನೀನು ಹುತ್ತದಲ್ಲಿ ಕೈ ಇಟ್ಟಿದ್ದೀಯ. ಸುಮ್ಮನೆ ಈ ವಿಷ ಸರ್ಪಿಣಿಯ ಕೈಯಿಂದ ಕಚ್ಚಿಸ್ಕೊಂಡು ಸತ್ತು ಹೋಗಬೇಡ. ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಸಾರಿ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸು. ನಿನಗೆಷ್ಟು ದುಡ್ಡು ಬೇಕೋ ಕೇಳು, ನಾ ಬಿಸಾಕ್ತೀನಿ. ಆದ್ರೆ ನನ್ನ ಕಾಮದ ಜ್ವಾಲಾಗ್ನಿಯನ್ನ ನಂದಿಸದೆ ಹಾಗೆ ಹೋಗ್ಬೇಡ. ಬಾ. ಅಂದ್ರೆ ನಾನೀಗ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಆಗಲಿ ಹೇಳಿದಂತೆ ಯಾವ ಹುತ್ತ ತೋರಿಸ್ ಒಳಗೆ ಕೈ ಹಾಕಿ ಹಾವು ತೆಗೆದ ಬಿಡ್ತಾನು. ಕೆರಿ ಹಾವು ಬರ್ತತೋ ಯಾವ್ದು ಬರ್ತತೋ ಬಂದ ಬಿಡ್ಲಿ ಅದ 2 ದಿನ ಮಾಡು. ಯಾವ ಹಾವು ಸಿಗಲಿಲ್ಲ ಅಂದ್ರು ಎಲ್ಲಟ್ಟೆ ಹಾವಾರ ತೆಗೆದು ಅದು ಜಳಕ ಮಾಡಿ ಎಲ್ಲ ಸ್ವರ್ರಿ ತೆಗೆದು ಬಿಡ್ತೀನಿ. ಮತ್ತೆ ಏನ ಬೇ ಯಾರನ್ನಾರ ಅಮಾಯ ಹುಡುಗರು ನಳಗಾಲ ಹಚ್ಚಿ ಹಗವಾ ಹೋಗ ಹೇಳ್ತಾಳ ರೊಕ್ಕ ಅಂತ ರೊಕ್ಕ. ಈ ನಿನ್ನ ರೊಕ್ಕ ರೂಪಾಯಿ ನಿಂತ ಕೆಟ್ಕೋ. ನಿನ್ ತೆಕ್ ರೊಕ್ಕ ಇದ್ರೆ ನನ್ನ ತೆಕ್ ಸ್ವಾಭಿಮಾನ ಐತಿ. ರೊಕ್ಕ ನಾಯಿ ಮುಂದೆ ಹೋಗಿದ್ರೆ ನಾಯಿ ತಿನ್ನಂಗಿಲ್ಲ ಅದನ್ನ ನೋಡವ. ಏನೋ ಬಡ್ರು ಅಂತೇಳಿ ಪಾಪ ಸಾವುಕಾರರು ನಮ್ಮ ಮನ್ಯಾಗ ಕೆಲ್ಸಕ್ಕೆ ಇಟ್ಕೊಂಡಾರ ಅಂದಾಗ ಒಂದು ತುತ್ತು ಅನ್ನ ಹಾಕ್ಯಾರ ಅಂದಮೇಲೆ ಅನ್ನದ ಋಣ ಅವ್ರ ಮೇಲೆ ಐತಿ. ಆ ಋಣಕ್ಕೆ ನಾನು ಇವತ್ತು ಚಿರು ಋಣಿ ತಾಯಿ. ಸಾವುಕಾರ ಹೇಳಿ ತೆಗದ ಮಾಡಕ್ ಅಟ್ಟನ ಅದನ್ನ ನೀನ್ ತೆಗದ ಮಾಡಕ್ ಮತ್ತೆ ಯಾರನ್ನಾರ ನೋಡಿ ಅವ್ರು ನೋಡ್ಮಲ್ಲು, ನನ್ನ ಮಾತನ್ನ ನಿರಾಕರಿಸಿ ಹೋದದ್ದಿ ಆದ್ರೆ ನೀನ್ ಈ ಮನೆ ಹೊಸ್ತಿಲನ್ನ ಸಹಿತ ದಾಟೋದಿಲ್ಲ. ಹುಷಾರ್. ಬಾಗಿಲ್ಗೆ ಏನಾರ ಅರ್ತಿಂಗ್ ಹಚ್ಚನ ಹಚ್ಚಿದ್ರ ಜಿಗದ್ ಹಕ್ಕನ್ನ. ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ನನ್ನ ಮಾವನನ್ನ ಈ ಮನೆಯಿಂದಾನೇ ಹೊರ ಹಾಕದೆ ಎಲ್ಲಿ ನನ್ನ ಕಾಮಾಜ್ಞೆಯನ್ನ ಈಡೇರಿಸಿಕೊಳ್ಳಲು ನನ್ನತ್ತೆ ಅಡ್ಡಿ ಆಗ್ತಾಳೋ ಅಂತ ತಿಳಿದು ಇಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಭಿಕ್ಷೆ ಬೇಡಲು ರೋಡಿಗಟ್ಟೆ ಇಷ್ಟೆಲ್ಲ ಮಾಡಿದವಳು ನಾಡು. ಇನ್ನು ನಿನ್ನಂಥವಳು ನನಗ್ಯಾವ ಲೆಕ್ಕ? ನೋಡು ಮಲ್ಲು, ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸದೆ ಹಾಗೆ ಹೋಗ್ಬೇಡ. ಬಾಮಲ್ಲು, ಒಂದೇ ಸಾರಿ ನನ್ನ ಆಸೆ ನಿಂದ್ರವ. ನೋಡು, ನನ್ನ ತಂದೆನ ನುಡ್ಸಿದ ಮೇಲೆ ನನಗೆ ತಿಳುವಳಿಕೆ ಬಂದ ಮೇಲೆ ಒಂದು ಮಾತು ಹೇಳೋಣ. ಗಂಡು ಸತ್ತ ಹುಡ್ಸಿನಿ, ದುಡ್ದು ಬೆವರು ಸುರಿಸು. ಅದು ಇದು ಬಿಟ್ಟ ಇನ್ನೊಬ್ರಿ ಹೆಂಡ್ರ ನೋಡಿ ಜೋಲು ಸುರಿಸ್ಬೇಡ ಅಂತ ಹೇಳೋಣ. ಬ್ಯಾಡ ತಾಯಿ, ನೀ ಏನು ಜಗ್ಗಿ ಆಡೋದು ಬಿಟ್ಟು ನಿಮ್ಮ ಮಾವ ನಿಮ್ಮ ಅತ್ತಿ ನಿಮ್ಮ ಮನೆಯನ್ನಾರು ಹೊರಗೆ ಹಾಕಿದ್ದಿ. ನಾವೇನ್ರಿ ದುಡ್ಕೊಂಡು ತಿನ್ನಾರ. ಈ ಸದ್ಯ ಕಬ್ಬಿನ ಸೀಸನ್ ಚಾಲು ಆಯ್ತು. ಯಾವಾದ್ರೂ 50,000 ಕೊಡ್ತಾನ, ಒಂದು ಕೋತ ಕೊಡ್ತಾನ. ಹೋಯ್ ಬಿಡಾರ ನಾವು. ವಾವ್, ಫ್ಯಾಂಟಾಸ್ಟಿಕ್. ಈ ನಿನ್ನ ಕಾಮ ಚಪಲತೆಯ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯಿತೇನೆ. ಏನಾಗ್ಬೇಕಾಯ್ತು ಹೇಳು, ಹೇಳಲೇ ಹೇಳು. ಅದು ಎಲ್ಲಿವರೆಗೂ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾನೆ ಬಂದೆ. ಹಣದ ಮೇಲಿರೋ ವ್ಯಾಮೋಹದಿಂದ ಈ ಕೆಲಸ ಮಾಡಿದೆ. ನೋಡಿ, ನನಗೆ ದುಡ್ಡಿರೋರು ಬೇಕಾಗಿತ್ತು, ಹುಡುಕ್ತಿದ್ದೆ. ಅಷ್ಟರಲ್ಲಿ ನಿಮ್ಮ ಪರಿಚಯವಾಯಿತು. ಎಲ್ಲಿ ನಿಮ್ಮ ಹತ್ರ ಇರೋ ಸಿರಿ ಸಂಪತ್ತನ್ನ ದೋಚ್ಕೊಂಡು ಹೋಗೋದಕ್ಕೆ ನನ್ನ ಅತ್ತೆ ಮಾವ ಅಡ್ಡಿ ಆಗ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಈ ಮನೆಯಿಂದಾನೇ ಹೊರ ಹಾಕ್ದೆ. ಇಷ್ಟಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿ. ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರದು ಅಂತ ಈ ಹೆಣ್ಣು ಎಂಬ ಮಾಯೆಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು. ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಗಳ ಹೊರಗೆ ಹಾಕಿಲ್ಲ. ಎಂತ ಲಂಚ್ ಗೆಟ್ಟವಳು ನೀನು. ಇಷ್ಟೆಲ್ಲ ನೀನು ಮಾಡಿದ್ದೇತಕ್ಕಾಗಿ? ದುಡ್ಡಿಗೋಸ್ಕರ, ಹಣಕ್ಕಾಗಿ ಈ ರೀತಿ ಮಾಡಿದೀಯಲ್ಲ. ಕೇಳು, ಸೂಳಿಯು ಕೂಡ ರಸ್ತೆಗಿಳಿದು ಬಂದು ನಿಂತರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ.
ಆ ಸೂಳಿಗೂ ನಿನಗೂ ಏನು ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಹೆಸರಿಗಷ್ಟೇ ನಾನು ಗಂಡನ, ದುಡ್ಡಿಗೋಸ್ಕರ ನಾನು ಗಂಡನ. ಹಾಗಿರುವಾಗ ನಾನು ಕಟ್ಟಿದ ಕರಮಣಿ ನಿನ್ನ ಕೊಳ್ಳಲಿ ಬೇಡ, ಬಿಸಾಕೆ ಹರಿದು. ಯಾವ ತಾಳಿ? ಎಲ್ಲಿದೆ ನಿನ್ನ ತಾಳಿ? ತಾಳಿ ಕಟ್ಟಿದರು ಗಂಡ ನೀನಲ್ಲ. ಅಂದಮೇಲೆ ಈ ಕರಿಮಣಿಯ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನಾನಲ್ಲ. ಹೌದು, ಧರ್ಮೇಚ್ಛ, ಅರ್ಥೇಚ್ಛ, ಕಾಮೇಚ್ಛ, ನಾತ್ಯಚ್ಛ, ಕಾಮಿ ಎಂದು ಸಪ್ತಪದಿ ತುಳಿದು ಈ ಸಮಾಜದ ಮುಂದೆ ನಿನ್ನನ್ನು ಕಟ್ಕೊಂಡು ಈ ಮನೆಗೆ ಬರಲಿಲ್ಲ. ತಂದೆ ತಾಯಿ ಇಲ್ಲ, ಬಂಧು ಬಳಗವಿಲ್ಲ, ಗುರು ಹಿರಿಯರು ಇಲ್ಲ. ಈ ನಿನ್ನ ಅಂಗ ಸೌಂದರ್ಯಕ್ಕೆ ಬೆರಗಾಗಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಬರೀ ಹೂವಿನ ಹಾರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಇವಳನ್ನು ಈ ಮನೆಗೆ ಕರೆದುಕೊಂಡು ಬಂದೆ. ಇವಳು ಈ ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತೇ ಇಲ್ಲ ಅಂದಾಗ ಆ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ? ಗೊತ್ತಾಯ್ತು, ನನಗೆ ಇವಾಗ ಗೊತ್ತಾಗ್ತಾ ಇದೆ. ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ಗೊತ್ತುಪಡಿಸಿದ ಕನ್ಯೆಯನ್ನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮಣಿ ಬಂಗಾರವಾಗ್ತಾ ಇತ್ತು. ಹೆಣ್ಣಿನ ಮನಸ್ಸು ಹೂವಿನಂತಿರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರ್ದು. ಇಷ್ಟೆಲ್ಲ ನೀನು ಮಾಡಿದಾಗ ನಿನ್ನನ್ನು ನಾನು ಸುಮ್ಮನೆ ಬಿಡ್ಬೇಕಾ? ಸುಮ್ಮನೆ ಬಿಡಲು ಸಾಧ್ಯನೇ ಇಲ್ಲ. ನೋಡು ಮಲು, ನನ್ನ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ಬೇಕು. ಆದ್ರೆ ಇವಳನ್ನ ನಾನು ಸುಮ್ಮನೆ ಬಿಡಲ್ಲ. ನಾನು ಬರುವವರೆಗೂ ಸ್ವಲ್ಪ ಮನೆ ಕಡೆ ಜೋಪಾನ.